ಅನ್ನದೊಟ್ಟಿಗೆ ಹಾಕೊಂಡು ಉಂಬಕ್ಕೆ ಭಾರಿ ಲೈಕ್ ಇರುತ್ತೆ. ಬಹಳ ವಿರಳ, ಸಿಕ್ಕಿಲ್ಲ ಇಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ. ಚಟ್ನಿ ಕಡೆಗೆ ನೈಸು ರುಬ್ಕೊಳ್ತೀವಿ. ಹೌದು, ಹಿಂಗಿನ ಪರಿಮಳ ಲಾಯ್ಕ್ ಬತ್ತು. ಹೌದು, ಇದು ಮಿಕ್ಸ್ ಮಾಡ್ಕೊಂಬುದು, ಸಮ ಮಿಕ್ಸ್ ಮಾಡ್ಕೊಂಬುದು. ಹೌದು, ಇತ್ಲಾಗೆ ಸಾರು ಅಲ್ಲ, ಇತ್ಲಾಗೆ ಗೊಜ್ಜು ಅಲ್ಲ, ಇತ್ಲಾಗೆ ಚಟ್ನಿನೂ ಅಲ್ಲ. ಹೌದು, ಮಧ್ಯದಲ್ಲಿದೆ. ಕಾಣಿ ಎಷ್ಟು ಗಟ್ಟಿ ಬಂದಿತ್ತು ಕಾಣಿ. ಹೌದೌದೌದು, ಕಾಣಿ ಕಾಣಿ. ಈ ಗೋಲ್ಟನ್ನು ಕೂಡ ಹಾಕಿ ಕೊಡ್ತೇನೆ ನಿಮ್ಗೆ. ಆ ಗೋಲ್ಟ್ ಹಾಕೊಂಡು ತಿಂಬಕ್ಕೆ ಭಾರಿ ಲೈಕ್ ಇರುತ್ತೆ, ಅದ್ರ ರುಚಿಯೇ ಬೇರೆ. ಏನಂತೀರಿ? ಕುಂದಾಪುರದ್ದು ರೆಸಿಪಿ ತೋರಿಸಿಕೊಟ್ಟಿದ್ದೆ. ಹೌದು, ಅದು ಕುಂದಾಪುರ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹೌದು. ನಮಸ್ಕಾರ ವೀಕ್ಷಕ ಬಂಧುಗಳೇ, ರಾಜಾಜಿನಗರದ ಗಾಯತ್ರಿ ಟಿಫನ್ ರೂಮ್, ಪೋಸ್ಟ್ ಆಫೀಸ್ ಡಯಾಗ್ನಲ್ ಅಪೋಸಿಟು. ಮಧ್ಯಾಹ್ನದ ಸಮಯ, ಮಾವಿನ ಹಣ್ಣಿನ ಕಾಲ. ಕಡಲ ತೀರದ ಒಂದು ರೆಸಿಪಿ ಸಿಕ್ಬಿಟ್ರೆ ಅದು ಮಾವಿನ ಹಣ್ಣು ಯೂಸ್ ಮಾಡಿ. ನನಗೆ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ, ಕೃಷ್ಣ ಉಡುಪ ಅವರು ಕಡಲ ತೀರದಿಂದ ಬಂದಿರೋ ಒಂದು ಬಳುವಳಿ. ಸೊ ಮಾವಿನ ಹಣ್ಣಿನ ಸಾಸ್ಮೆ, ಈ ಒಂದು ತಿನಿಸು ಯಾವ ರೀತಿ ಇರುತ್ತೆ, ಅವ್ರು ಯಾವ ರೀತಿ ಮಾಡ್ತಾರೆ, ನಾವು ನೀವು ಸೇರಿ ನೋಡೋಣ. ವೀಕ್ಷಕರೇ, ಕೃಷ್ಣ ಉಡುಪ ಅವರು ಸರ್, ನಮಸ್ಕಾರ. ನಮಸ್ಕಾರ, ಹೆಂಗಿದ್ರಿ? ಆರಾಮಿದ್ರಿ? ಆರಾಮಿದ್ರೆ. ಒಂದು ಒಳ್ಳೆ ರೆಸಿಪಿ ಮಾಡಿ ತೋರ್ಸು ಅಂತೇಳಿ ಅನ್ಕೊಂಡಿದ್ದೆ. ಕುಂದಾಪುರ ಶೈಲಿ. ಹೌದು, ಮಾತು ಕೂಡ ಕುಂದಾಪುರ ಶೈಲಿ. ಹೌದು, ನಮ್ಮ ಕುಂದಾಪುರ ಶೈಲಿದೆ ಒಂದು ಅಡಿಗೆ ತೋರ್ಸು ಅಂತ ಹೇಳಿ ಇದ್ದೆ ಇವತ್ತು. ಲಾಸ್ಟ್ ಟೈಮ್ ನಾವು ಒಂದು ಮಾವಿನ ಹಣ್ಣಿನ ಕೇಸರಿ ಬಾತ್ ವಿಡಿಯೋ ಮಾಡಿದ್ದಲ್ಲ, ಹೌದು, ಆ ವಿಡಿಯೋಲಿ ಹೇಳಿದ್ದೆ ನಾನು. ಹೇಳಿದ್ರಿ ಒಂದು ಮಾವಿನ ಹಣ್ಣಿನ ಇನ್ನೊಂದು ರೆಸಿಪಿ ಮಾಡುವ ಅಂದೆ, ತೋರಿಸ್ತೀನಿ ಅಂತ ಹೇಳಿ. ಹೌದು, ಹಂಗೆ ಇವತ್ತಿನೊಂದು ಮಾವಿನ ಹಣ್ಣಿಂದ ಒಂದು ರೆಸಿಪಿ, ಮಾವಿನ ಹಣ್ಣಿನ ಸಾಸ್ಮಿ. ಎಲ್ರಿಗೂ ಬೂದುಗುಂಬಳಕಾಯಿ ಸಾಸ್ಮಿ ಮತ್ತೆ ಈ ಸೌತೆಕಾಯಿ ಸಾಸ್ಮಿ ಎಲ್ಲ ಮನೆಯಂಗ್ ಮಾಡ್ತರು. ಆದ್ರೆ ಇವತ್ತು ನಾವು ಮಾವಿನ ಹಣ್ಣಿಂದ ಒಂದು ಸಾಸ್ಮಿ ಮನೆಯಂಗ್ ಹೆಂಗ್ ಮಾಡೋದು ಅಂತೇಳಿ ತೋರ್ಸಿ ಕೊಡುವ ಅಂತೇಳಿ ಇದ್ದೆ. ಭಾರಿ ಸುಲಭ, ಎಂತ ಕಷ್ಟವೂ ಇಲ್ಲ ಅದ್ರಲ್ಲಿ. ಹೌದು, ಒಂದು 2-3 ಹುಳಿ ಮಾವಿನ ಹಣ್ಣು ಇದ್ದು ಅದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಹಾಕಿರೆ ಅನ್ನದೊಟ್ಟಿಗೆ ಹಾಕೊಂಡು ಉಂಬಕ್ಕೆ ಭಾರಿ ಲೈಕ್ ಇರುತ್ತೆ. ನಾವು ನೋಡ್ತಾರೆ. ಹೌದು, ನೀವು ಕಾಣಿ. ನಾವು ಕಾಣಿ. ಹೌದು, ನಾವು ನೀವು ಕಾಣಿ. ಮಾವಿನ ಹಣ್ಣಿನ ಸಾಸ್ಮಿ ಮಾಡೋದು ಭಾರಿ ಸುಲಭ, ಎಂತ ಇಲ್ಲ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತೆ ಕಾಯಿ ಇದಿಷ್ಟು ಒಂಚೂರು ಹೊರ್ಕೊಂಬುದು ಕಡೆಗೆ ಅದು ನಮ್ಮ ಮಿಕ್ಸಿಲಿ ಇರುತ್ತಲ್ಲ, ಮಿಕ್ಸಿ ಜಾರಲ್ಲಿ ಸಮ ಮಾಡಿ ರುಬ್ಕೊಂಬುದು ಕಡೆಗೆ ಅದು ಬಾಣ್ಲಿ ಒಗ್ಗರಣೆ ಒಟ್ಟಿಗೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಚೂರು ಸಾಸಿವೆ ಮತ್ತೆ ಒಂದು ಸ್ವಲ್ಪ ಉದ್ದಿನ ಬೇಳೆ ರೋಸ್ಟ್ ಮಾಡ್ಕೊಂಬುದು ಕಡೆಗೆ ಈ ರುಬ್ಬಿದ ಮಿಶ್ರಣ ಹಾಕೊಂಡು ಕಡೆಗೆ ಮಾವಿನ ಹಣ್ಣಿಂದ ಎಂತ ಇದಿರುತ್ತಲ್ಲ, ಮಾವಿನ ಹಣ್ಣಿಂದ ಹಣ್ಣಿ ನಾವು ಗಿಂಚಿ ಇಟ್ಕೊಂಡಿರುತ್ತೋ ಅದು ಅದರೊಟ್ಟಿಗೆ ಹಾಕಿ ಒಂದು ಸ್ವಲ್ಪ ಹಿಂಗ್ ಹಾಕಿ ಒಗ್ಗರಣೆ ಹಾಕಿರೆ ನಮ್ಮ ಮಾವಿನ ಹಣ್ಣಿನ ಸಾಸ್ಮಿ ರೆಡಿ ಆಗ್ತದೆ. ನಾವು ಒಂದು 2-3 ಮಾವಿನ ಹಣ್ಣು, ಸಣ್ಣದ ಮಾವಿನ ಹಣ್ಣು ಅದು ಸಮ ಮಾಡಿ ಗಿಂಚಿ ಇಟ್ಕೊಂಡಿದ್ದು, ಸ್ವಲ್ಪ ಹುಳಿ ಇರ್ಕೋ ಸ್ವಲ್ಪ ಸಿಹಿ ಇರ್ಕಿದ್ದು. ಈ ಮಾವಿನ ಹಣ್ಣಿನ ಸಾಸ್ಮೆ ಮಾಡೋಕೆ ಎಂತೆಂತ ಪದಾರ್ಥ ಬೇಕಂತ ಹೇಳುವ್ರಾರೆ, ಈಗ ಈ ಒಂದು 2-3 ಮಾವಿನ ಹಣ್ಣು ಸಣ್ಣದು ಗಿಂಚಿ ಇಟ್ಕೊಂಡಿದ್ದು, ಉದ್ದಿನ ಬೇಳೆ, ಬೆಲ್ಲ, ಉಪ್ಪು, ಮತ್ತೆ ನಮ್ಮ ಕುಂದಾಪುರ ಶೈಲಿ ಅಡಿಗೆ ಇತ್ತಲ್ಲ ಅದು ತೆಂಗಿನೆಣ್ಣೆ ಇಲ್ಲದೆ ಅದು ಕಂಪ್ಲೀಟ್ ಆಗ್ತದೇ ಇಲ್ಲ. ಅದಕ್ಕೆ ತೆಂಗಿನೆಣ್ಣೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದು, ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂಚೂರು ಹಿಂಗ. ಸೊ ಮಾಡೋಕೆ ಶುರು ಮಾಡುವ. ಫಸ್ಟ್ ಬಾಣ್ಲಿಗೆ ಒಂಚೂರು ಎಣ್ಣೆ, ಒಂದು 2 ಸ್ಪೂನ್ ಫಸ್ಟ್ ಎಣ್ಣೆ. ಇದಕ್ಕೆ ಸಾಸಿವೆ, ಒಂದು 2-3 ಸ್ಪೂನ್ ಸಾಸಿವೆ, ಜೀರಿಗೆ ಮತ್ತೆ ಒಣಮೆಣಸಿನ್ಕಾಯಿ ಇಷ್ಟು ಒಟ್ಟಿಗೆ ಹಾಕೊಂಬುದು ಬಾಣ್ಲಿಗೆ ಹಾಕೊಂಡು ಹುರ್ಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಂಬುದು. ಈಗ ಒಲೆ ಆಫ್ ಮಾಡ್ಕಣಿ. ಒಲೆ ಆಫ್ ಮಾಡ್ಕೊಂಡು ಬಾಣ್ಲಿ ಉರಿ ಸ್ವಲ್ಪ ಬಿಸಿ ಇರುತ್ತ, ಅದೇ ಒಂದ್ ಸ್ವಲ್ಪ ಕಮ್ಮಿ ಆಗ್ತ. ತೆಂಗಿನಕಾಯಿ ಕೂಡ ರೋಸ್ಟ್ ಆಗ್ತದೆ, ಇದೇ ಬಿಸಿಲೇ ರೋಸ್ಟ್ ಆದ್ರೆ ಸಾಕಾಗ್ತದ. ಹೌದು, ಕಾಣಿ ನೀವು ನಮ್ಮ ಒಟ್ಟಿಗೆ ಸೇರಿ ಈಗ ಕುಂದಾಪುರ ಕನ್ನಡ ಮಾತಾಡೋಂಗಾದ್ರಿ ಸ್ವಲ್ಪ ಅರ್ಥ ಆಯ್ತು ನಿಮ್ಗೆ. ಈಗ ಅರ್ಥ ಆಯ್ತು. ಹೌದು, ಅರ್ಥ ಆಯ್ತು. ಈಗ ನಾವು ಬಾಣ್ಲಿಗೆ ಸಾಸಿವೆ, ಜೀರಿಗೆ, ತೆಂಗಿನಕಾಯಿ ತುರಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡಿತ್ತಲ್ಲ, ಇದು ಹುರಿದಾಯಿತ್ತು. ಇದನ್ನ ಒಂದು ಮಿಕ್ಸಿಗೆ ಹಾಕೊಂಡು ಸಮ ರುಬ್ಕೊಂಬಪ್ಪ, ನೈಸ್ ಮಾಡಿ ರುಬ್ಕೊಳ್ಕೆದು. ಓಹೋ, ನೈಸಾಗಿ ರುಬ್ಕೊಂಬರಕ್ಕೆ. ಹೌದು,
ಹುರಿದಿಟ್ಕೊಂಡಿದ್ದು ಮಿಶ್ರಣ ಎಂತ ಇದಿತ್ತು ನಾವು ಅದನ್ನ ಮಿಕ್ಸಿಗೆ ಹಾಕೊಂಡು ನೈಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿತ್ತು ಕಣೆ. ಹೌದು. ಸಾಸಿವೆ ಮತ್ತೆ ಜೀರಿಗೆ, ತೆಂಗಿನಕಾಯಿ ತುರಿ ಮತ್ತೆ ಒಣಮೆಣಸಿನ್ಕಾಯಿ ಬ್ಯಾಡಗಿ, ಹೌದು, ಇದು ನೈಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿತ್ತೀಗ. ಚಟ್ನಿ ಕಡೆಗೆ ನೈಸ್ ರುಬ್ಕೊಳ್ಕಿತ್ತು. ಹೌದು. ಶುರು ಮಾಡುವ. ಶುರು ಮಾಡು. ಈಗ ನಾ ಒಂದು ಬಾಣ್ಲಿ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು 3-4 ಸ್ಪೂನ್ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಎಂತಕ್ ಹಾಕೋದು ಅಂತ ಹೇಳಿದ್ರೆ, ನಮ್ಮ ಸೌತ್ ಕೇಂದ್ರದಂಗೆ ತೆಂಗಿನ ಎಣ್ಣೆ ಇಲ್ಲದೆ ಯಾವ ಅಡುಗೆಯೂ ಇಲ್ಲ. ಎಲ್ಲ ಅಡುಗೆಯಲ್ಲೂ ತೆಂಗಿನ ಎಣ್ಣೆ ಬಳಸ್ತಾರೆ. ಅದರ ರುಚಿಯೇ ಬೇರೆ, ಒಳ್ಳೆ ಪರಿಮಳ ಬರ್ತದ್ರಲ್ಲಿ. ಪರಿಮಳ ಉಂಟು. ಹೌದು. 2-3 ಸ್ಪೂನ್ ತೆಂಗಿನ ಎಣ್ಣೆ ಹಾಕೊಂಡಿತ್ತೀಗ. ತೆಂಗಿನ ಎಣ್ಣೆ ಒಂಚೂರು ಬಿಸಿ ಆಯ್ಲಿ. ತೆಂಗಿನ ಎಣ್ಣೆ ಬಿಸಿ ಆಯ್ತು. ಅದಕ್ಕೀಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕುವ. ಸಾಸಿವೆ ಕಣಿ ಸಿಡಿತಾ ಇತ್ತೀಗ. ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡಿತ್ತು. ಸಾಸಿವೆ ಸಿಡಿದ ಕೂಡಲೇ ಒಂದು ಅರ್ಧ ಸ್ಪೂನ್ ಹಿಂಗು. ಹಿಂಗಿನ ಪರಿಮಳ ಲಾಯಕ್ ಬತ್ತು. ಹೌದು. ಅದಕ್ಕೆ ಉದ್ದಿನ ಬೇಳೆ ಹಾಕಂಬ. ಉದ್ದಿನ ಬೇಳೆ 1-2 ಸ್ಪೂನ್. ಉದ್ದಿನ ಬೇಳೆ ಕೆಂಪಾದ ಕೂಡಲೇ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಣಕ. ಈಗ ನೀವು ಕಾಣ್ತಾ ಇದ್ರೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾತ ಇತ್ತೀಗ. ಹೌದು. ಉದ್ದಿನ ಬೇಳೆ ಕೆಂಪಾದ ಕೂಡಲೇ ಕರ್ಬೇವಿನ ಸೊಪ್ಪು ಹಾಕೊಂಬ. ಕೆಂಪಾಯಿತ್ತು, ಇದಕ್ಕೆ ಕರ್ಬೇವಿನ ಸೊಪ್ಪು. ಇದಕ್ಕೆ ರುಬ್ಬಿದ ಮಿಶ್ರಣ ಐತೆ ಅಂತ ಇತ್ತಲ್ಲ, ಅದು ಹಾಕಂಬ. ಎಸ್, ಪಕ್ಕ ಕುಂದಾಪುರ ಶೈಲಿ ಇದು ಅಡಿಗೆ. ಬಹಳ ವಿರಳ, ಸಿಕ್ಕಿಲ್ಲ ಇಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಮೊದಲನೇ ಬಾರಿ ಇರ್ಕಲ್ದ. ಮೊದಲನೇ ಬಾರಿ ಕುಂದಾಪುರ ಶೈಲಿ ಅಡಿಗೆ, ಕುಂದಾಪುರ ಭಾಷೆ ಜೊತೆಗೆ. ಹೌದು. ಹೌದು. ಯಾರ್ಯಾರಿಗೆ ಅರ್ಥ ಆಯ್ತು ಅವರು ಕಾಮೆಂಟ್ ಹಾಕಿ ತಿಳಿಸಿ, ಯಾರಿಗೆ ಅರ್ಥ ಆಗಿಲ್ಲ ಅವರು ತಿಳಿಸಿ. ಇದನ್ನೀಗ ಮಿಕ್ಸ್ ಮಾಡ್ಕೊಂಬುದು. ಒಂದು ಸ್ವಲ್ಪ ನೀರು ಹಾಕೊಂಬ. ಇದಕ್ಕೆ ನೀರು ಹಾಕೋಬೇಕು. ನೋಡಿ, ಕೊಬ್ಬರಿ, ಬ್ಯಾಡಗಿ ಮೆಣಸಿನಕಾಯಿ ಸೇರಿ ಬಣ್ಣ ಬಂದಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲ ಎರಡೂ ಹಾಕೊಂಬುದು. ಎರಡು ಒಟ್ಟಿಗೆ. ಹೌದು. ಇದು ಹೋತ ಇನ್ನೂ ಗಟ್ಟಿ ಆತ. ಈಗ ಒಲೆ ಆಫ್ ಮಾಡ್ಕೊಂಬ. ಮಾವಿನ ಹಣ್ಣು ಗಿಮ್ಚಿ ಇಟ್ಕೊಂಡಿದ್ದೆ ಅಂತ ಇತ್ತಲ್ಲ, ಅದು ಗೋಲ್ಟ್ ಜೊತೆಗೆ ಇದು 2-3 ಸಣ್ಣ ಹಣ್ಣು ತಗೊಂಡಿದ್ದು. ಇದು ಮಿಕ್ಸ್ ಮಾಡ್ಕೊಂಬುದು, ಸಮ ಮಿಕ್ಸ್ ಮಾಡ್ಕೊಂಬುದು ಅಷ್ಟೇ. ಮಾವಿನ ಹಣ್ಣಿನ ಸಾಸ್ಮಿ ರೆಡಿ. ಸಾಸ್ಮಿ ಇದು. ಹೌದು. ಇತ್ಲಾಗೆ ಸಾರು ಅಲ್ಲ, ಇತ್ಲಾಗೆ ಗೊಜ್ಜು ಅಲ್ಲ, ಇತ್ಲಾಗೆ ಚಟ್ನಿನೂ ಅಲ್ಲ. ಹೌದು, ಮಧ್ಯದಲ್ಲಿದೆ. ಕಾಣಿ ಎಷ್ಟು ಗಟ್ಟಿ ಬಂದಿತ್ತು ಕಾಣಿ. ಹೌದೌದೌದು, ಕಾಣಿ. ಮಾವಿನ ಹಣ್ಣಿನ ಸಾಸ್ಮಿ ರೆಡಿ ಆಯ್ತು. ಸರ್ವ್ ಮಾಡ್ಕೊಂಡ್ಲ. ಈಗ ಮಾವಿನ ಹಣ್ಣಿನ ಸಾಸ್ಮಿ ರೆಡಿ ಇತ್ತು. ನಾವು ಪ್ಲೇಟ್ ಆಗಿ ಒಂದ್ ಸ್ವಲ್ಪ ಅನ್ನ ಹಾಕೊಂಡಿತ್ತು. ಹೌದು, ಕರೆಕ್ಟ್. ಸರ್ವ್ ಮಾಡ್ಕೊಂಬ. ನಿಮ್ಗೆ ಗೋಲ್ಟ್ ಒಟ್ಟಿಗೆ ಕೊಡ್ತಾರೆ. ಗೋಲ್ಟ್, ಮಾವಿನ ಹಣ್ಣಿನ ಗೋಲ್ಟ್ ಇತ್ತಿಲ್ಲ ಒಂದು ಕಣಿ. ಹೌದಾ? ಹೌದು, ಇದು ಮಾವಿನ ಹಣ್ಣಿನ ಗೋಲ್ಟ್. ಹೌದು. ಈ ಗೋಲ್ಟನ್ನು ಕೂಡ ಹಾಕಿ ಕೊಡ್ತೇವೆ ನಿಮ್ಗೆ. ಆ ಗೋಲ್ಟ್ ಹಾಕೊಂಡ್ ತಿಂಬಕ್ಕೆ ಬಾರಿ ಲೈಕ್ ಇರುತ್ತೆ. ಅದ್ರ ರುಚಿಯೇ ಬೇರೆ. ಬಾರಿ ಲೈಕ್ ಇರುತ್ತಾ? ಹೌದು, ಬಾರಿ ಲೈಕ್ ಇರುತ್ತೆ. ಇವತ್ತು ನಮ್ ಕುಂದಾಪುರ ಸ್ಪೆಷಲ್ ಮಾವಿನ ಹಣ್ಣಿನ ಸಾಸ್ಮೆ ಮಾಡೋದು ಹೆಂಗೆ ಅಂದೇಳಿ ತೋರಿಸಿ ಕೊಟ್ಟಿದ್ದೆ. ತಾವೆಲ್ರು ಮನೆ ಹಂಗೆ ಟ್ರೈ ಮಾಡಿ ನಿಮ್ಗಳ ಕಮೆಂಟ್ಸ್ನ ನಾನು ಓದೋಕೆ ಕಾಯ್ತಾ ಇರ್ತೆ. ಈಗ ಸರ್ ನೀವು ಹೇಳ್ಕೀಗ ತಿಂದು ಹೇಳಿ, ಮಾವಿನ ಹಣ್ಣಿನ ಸಾಸ್ಮೆ ಹೆಂಗಿತ್ತು, ರುಚಿ ಹೆಂಗಿತ್ತು, ಸಿಹಿ ಇತ್ತ, ಖಾರ ಇತ್ತ? ಕೃಷ್ಣ ಉಡುಪವರ ಕುಂದಾಪುರ ಶೈಲಿಯಲ್ಲ, ಮತ್ತೆ ಕುಂದಾಪುರ ಭಾಷೆಯಲ್ಲೂ ತೋರಿಸ್ಬಿಟ್ರು. ಇದು ನೋಡಿ, ಮಾವಿನ ಹಣ್ಣಿನ ಗೊಟ್ಟ. ಇದು ಸೈಡ್ ಎತ್ತಿಟ್ಕಣಿ. ಎತ್ತಿಟ್ಕೊಳ್ಳೋಣ. ಕಲ್ಸ್ಕೊಂಬ. ನಮ್ಮ ತಟ್ಟ್ಯಾಗ ಮಾವಿನ ಹಣ್ಣಿಂದು ಸಾಸ್ಮೆ ಕುಂದಾಪುರ ಶೈಲಿದು ಸಿಕ್ಬಿಡದೆ. ರೊಟ್ಟಿ ಒಟ್ಟಿಗೆ, ಕಡಕ್ ರೊಟ್ಟಿ ಒಟ್ಟಿಗೆ, ಚಪಾತಿ ಒಟ್ಟಿಗೆ, ಎದ್ರ ಜೋಡಿಯನ್ನು ತಿನ್ರಿ ನೀವು. ಅದ್ಭುತ ಅಂತ ಹೇಳ್ತಾರ. ಒಂದು ತುತ್ತ ನೋಡ್ರಿ. ಭಾರಿ ಚಲೋ ಐತಿ, ಭಾರಿ ಪಸಂದ್ ಐತಿ. ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಅವ್ರ ಹಾಕೊಂಡ್ ಮಸಾಲ, ಕೊಬ್ಬರಿ ತುರಿ ಅಲ್ರಿ.
ಹೌದು. ಆಹಾ ಆ ಒಟ್ಟಿಗೆ ಆ ಮಾವಿನ ಹಣ್ಣಿಂದು ಆ ಸೊಗಡು ಆ ಫ್ಲೇವರ್ ಎಲ್ಲ ಹಬ್ಕೊಂಡ್ಬಿಟ್ಟಿರ್ತದೆ ಆ ಮಸಾಲದಲ್ಲಿ. ಆಹಾ ಎಷ್ಟು ಚೆನ್ನಾಗಿದೆ ಇದು. ಜೊತೆಗೆ ನಾವು ಹಿಂಗಾಕಿರುತ್ತಲ್ಲ ಅದ್ರ ಪರಿಮಳ ಕೂಡ ಬಾರಿ ಲಾಯಕೈ ಒತ್ತೈತಿ. ಈಗ ನನ್ನ ಕಣ್ಣು ಈ ಮಾವಿನ ಹಣ್ಣಿನ ಗೋಟದ ಮೇಲೆ ನಾಟ್ಬಿಟ್ಟೈತೆ. ಈಗ ಇದನ್ನು ತಗೊಂಡು ಇರೋಣ್ರಿ. ಕೆಳಗಡೆ ಇಳಿಸೋಕೆ ಮನ್ಸು ಒಪ್ಪದಿಲ್ಲ ಗೊತ್ತಿಲ್ಲ. ಗಮ್ಮತ್ ಇಲ್ಲೇ ಇರೋದು, ಮಜಾ ಇಲ್ಲೇ ಇರೋದು, ರುಚಿದು. ನಾನು ಬಂದಿದ್ದ ಗಳಿಗೆ ಬಹಳ ಅದ್ಭುತ ಗಳಿಗೆ. ಅದ್ಭುತ ರುಚಿ, ಅದ್ಭುತ ರೆಸಿಪಿ. ನೀವು ನೋಡಿರಿ, ಮಾಡ್ಕೊಳ್ರಿ. ಹಂಗಾರೆ ಏನಂತೀರಿ? ಕುಂದಾಪುರದ್ದು ರೆಸಿಪಿ ತೋರಿಸಿಕೊಟ್ಟಿದ್ದೆ. ಹೌದು, ಅದು ಕುಂದಾಪುರ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹೌದು, ಎಲ್ರು ಅರ್ಥ ಮಾಡ್ಕಣಿ. ನಮ್ ಕುಂದಾಪುರ ಕನ್ನಡ ಒಂದ್ ಸ್ವಲ್ಪ ಸುಲಭ ಇತ್ತು. ಹೌದು, ಈಸಿಯಾಗಿ ಅರ್ಥ ಮಾಡ್ಕೊಂಡ್ಲಕ್ಕ. ಈಗ ನೀವು ಅರ್ಥ ಆಗಿದ್ರೆ ಕಾಮೆಂಟ್ ಹಾಕಿ. ಯಾವ ರೀತಿ ಅರ್ಥ ಆಯ್ತು, ಅರ್ಥ ಆಗ್ಲಿದ್ರೆ ಕಾಮೆಂಟ್ ಹಾಕಿರಿ, ಎಕ್ಸ್ಪ್ಲೈನ್ ಮಾಡ್ತಾರೆ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಾವು ನೀವು ಒಟ್ಟಿಗೆ ಇನ್ನೊಂದು ರೆಸಿಪಿ ನೋಡೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.